ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ. ಗೈಸ್, ನಾನಿವತ್ತು ನಿಮಗೆ ಮೈಸೂರು ಪಾಕ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ನಾನು ಒಂದು ಕಪ್ಪಲ್ಲಿ ಅಳತೆ ಮಾಡಿಕೊಂಡು 1 ಕಪ್ಪು ಕಡಲೆ ಹುಡಿಯನ್ನು ತಗೊಂಡಿದ್ದೇನೆ. ಅದನ್ನು ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ. ಹಸಿ ವಾಸನೆ ಹೋಗ್ಲಿಕ್ಕೆ ಮಾತ್ರ, ಜಾಸ್ತಿ ಹುರ್ಕೋಬಾರ್ದು. ಸ್ವಲ್ಪ ಅಂದರೆ ಒಂದು 5 ನಿಮಿಷ ಹುರ್ಕೊಳ್ತಾ ಇದ್ದೇನೆ. ಮತ್ತು ಒಂದು ಪಾತ್ರೆ ಇಟ್ಟಿದ್ದೇನೆ. ಅದೇ ಕಪ್ಪಲ್ಲಿ ಅಳತೆ ಮಾಡಿಕೊಂಡು 1 ಕಪ್ಪು ಸಕ್ಕರೆ ತಗೊಂಡಿದ್ದೇನೆ. ಇನ್ನು ಇದಕ್ಕೆ ಸಕ್ಕರೆ ಹಾಕಿದ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ನೋಡಿ, ಇನ್ನೊಂದು ಪಾತ್ರೆ ಇಟ್ಟು ಅದೇ ಕಪ್ಪಲ್ಲಿ 1/4 ಕಪ್ಪು ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ 1 ಕಪ್ ಹಾಕಿ ಕುದಿಸಿ ಇದರಿಂದ 3 ಚಮಚ ತಗೊಳ್ತಾ ಇದ್ದೇನೆ. ಕಡಲೆ ಹುಡಿ ನಾನು ಬಿಸಿ ಮಾಡಿದೆಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ 3 ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಡ್ತಾ ಇದ್ದೇನೆ. ಮತ್ತು ಅದೇ 1/4 ಕಪ್ ಎಣ್ಣೆಯನ್ನು ಸಹ ಇದಕ್ಕೆ ಹಾಕ್ಕೊಂಡು ಕುದಿ ಬರಲಿಕ್ಕೆ ಇಡ್ತಾ ಇದ್ದೇನೆ. ಟೋಟಲಿ 1/4 ಕಪ್ಪು ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಂಡಿದ್ದೇನೆ. 1 ಕಪ್ಪು ಕಡಲೆ ಹುಡಿ, 1 ಕಪ್ಪು ಸಕ್ಕರೆ, 1/4 ಕಪ್ಪು ಸನ್ಫ್ಲವರ್ ಆಯಿಲ್ ಮತ್ತು ಸ್ವಲ್ಪ ಏಲಕ್ಕಿ ಹುಡಿ ಮಾಡಿಕೊಂಡು ಹಾಕಿದ್ದೇನೆ. ನೋಡಿ, 1 ಕಪ್ಪು ಸಕ್ಕರೆಗೆ ಅರ್ಧ ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ನಾನು ಇಲ್ಲಿ ಪಾಕ ಮಾಡಲಿಕ್ಕೆ ಅಂತ ಸಕ್ಕರೆ ಬಿಸಿ ಮಾಡಲಿಕ್ಕೆ ಅಂತ ಇಟ್ಟಿದ್ದೇನೆ ಗ್ಯಾಸಲ್ಲಿ. ಮೈಸೂರು ಪಾಕ್ ಮಾಡೋದಂತೂ ತುಂಬಾ ಈಸಿ. ಮನೆಯಲ್ಲಿ ಯಾರಿಗೆ ಬೇಕಾದರೂ ಮೈಸೂರು ಪಾಕ್ ಮಾಡ್ಬೋದು. ಫಸ್ಟ್ ಟೈಮ್ ಮಾಡುವವರಿಗೆ ಸಹ ಈಸಿಯಲ್ಲಿ ಮಾಡ್ಬೋದು ಮೈಸೂರು ಪಾಕ್. ಅಷ್ಟು ಈಸಿ ಇದನ್ನು ಮಾಡೋದಕ್ಕೆ. ಬೇಕರಿಗಿಂತಲೂ ಟೇಸ್ಟಿಯಾಗಿ ಮನೆಯಲ್ಲಿ ಮಾಡ್ಬೋದು. ತುಪ್ಪ ಹಾಕ್ಕೊಂಡು ಇನ್ನೊಂದು ಥರ ಮೈಸೂರು ಪಾಕ್ ಮಾಡಿದರೆ ಅದು ಒಂಥರ ತುಂಬಾ ಟೇಸ್ಟಿಯಾಗಿರ್ತದೆ. ಇದು ನಾನು ಸನ್ಫ್ಲವರ್ ಆಯಿಲಿನಿಂದ ಮಾಡ್ಕೊಳ್ತಾ ಇದ್ದೇನೆ. ಆದರೂ ತುಂಬಾ ಟೇಸ್ಟಿಯಾಗಿತ್ತು. ಇದು ಪಾಕ ನೋಡ್ಕೊಳ್ತಾ ಮಾಡ್ತಾ ಇದ್ದೇನೆ ನಾನು. ಈ ಥರ ಆಗಬೇಕು. ಮತ್ತು ನಾನು ಇಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೇನಲ್ಲ, ಕಡಲೆ ಹಿಟ್ಟು ಬಿಸಿ ಮಾಡಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೇನಲ್ಲ, ಅದನ್ನು ಹಾಕ್ಕೊಂಡು ಕೈ ಬಿಡದೇ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಕೈ ಬಿಟ್ಟರೆ ಮತ್ತು ಅದು ಕೈ ಬಿಟ್ಟರೆ ಆಗಲ್ಲ, ಅದು ಕೈ ಬಿಡದೇ ಮಿಕ್ಸ್ ಮಾಡ್ಕೋಬೇಕು. ಇದು ಇನ್ನು ನೋಡಿ, ಈ ಥರ ನಾನು ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಎಣ್ಣೆಯದ್ದು ಇದು ಹೋಗುವಷ್ಟೊತ್ತರಲ್ಲಿ ಇನ್ನು ಎಣ್ಣೆ ಕುದಿಲಿಕ್ಕೆ ಇಟ್ಟಿದ್ದೇನಲ್ಲ, ಅದರಿಂದ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರ್ತೇನೆ. ಲಾಸ್ಟು ಪೂರ್ತಿ ಎಣ್ಣೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಲಾಸ್ಟ್ ಟೈಮ್ ನೀವು ನೋಡಿ ಇದಾದಮೇಲೆ ಯಾವ ಥರ ಇರ್ತದೆ ಅಂತ. ಎಣ್ಣೆ ಎಲ್ಲ ಇಟ್ಟು ಎಳ್ಕೊಂಡು ಹಾಗೆ ಎಣ್ಣೆಯನ್ನು ಹಾಕ್ಕೊಳ್ತಾನೆ ಮಿಕ್ಸ್ ಮಾಡ್ತಾನೆ ಇರಿ. ಲಾಸ್ಟ್ ಅದರ ಎಣ್ಣೆ ಎಲ್ಲ ಹೊರಗೆ ಕಾಣ್ತದೆ. ಆ ಥರ ಆಗುವಾಗ ಮತ್ತು ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಇಟ್ಟಿದ್ದೇನೆ. ಅದರೆಲ್ಲ ಹಾಕ್ಕೊಂಡು ನೀವು ಫ್ರಿಜ್ಜಲ್ಲಿ ಏನು ಇಡಬಾರ್ದು, ಹೊರಗೆ ಇಟ್ಟರೆ ಸಾಕು. 5 ನಿಮಿಷ ಸಾಕು ಇದಕ್ಕೆ. ಇದು ತಣ್ಣಗಾಗುವಾಗ ಮೈಸೂರು ಪಾಕ್ ರೆಡಿಯಾಗಿ ಬರ್ತದೆ. ನೋಡಿ, ಎಣ್ಣೆ ಹಾಕ್ಕೊಳ್ತಾನೇ ಇರಬೇಕು. ಎಣ್ಣೆ ಕುದೀಲಿಕ್ಕೆ ಇಟ್ಟಿದ್ದೇನೆ, ಕುದೀತಾ ಇಲ್ಲ, ಬಿಸಿ ಬಿಸಿ ಉಂಟು. ಬಿಸಿ ಬಿಸಿ ಇರುವಂಥ ಎಣ್ಣೆಯನ್ನು ಹಾಕ್ಕೊಳ್ತಾ ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು. ನಾವು ಇದನ್ನು ಮಿಕ್ಸ್ ಮಾಡುವಾಗ ಗ್ಯಾಸನ್ನು ಸ್ಲೋ ಮಾಡಿಡಬೇಕು. ಹೈ ಫ್ಲೇಮಲ್ಲಿಟ್ಟರೆ ಅದು ಸರಿಯಾಗೋದಿಲ್ಲ. ಸ್ಲೋ ಮಾಡಿಕೊಂಡು ಎಣ್ಣೆ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಎಣ್ಣೆ ನೋಡಿ, ಇದು ಪಾತ್ರೆಯಿಂದ ಬಿಟ್ಟು ಬರುವಷ್ಟು ಹೊತ್ತಿಗೆ ನಾವು ಒಂದು ಪಾತ್ರೆಗೆ ಇದನ್ನು ಸೆಟ್ ಮಾಡಿದರೆ ಆಯಿತು. ಈಗ ನೋಡಿ, ಎಣ್ಣೆ ಎಲ್ಲ ಬಿಟ್ಟು ಬಂದಿದೆಯಲ್ಲ, ಎಣ್ಣೆ ಕಾಣ್ತಾ ಉಂಟಲ್ಲ, ಈ ಥರ ಆಗುವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಒಂದು ಪಾತ್ರೆ ರೆಡಿ ಮಾಡಿ ಇಡ್ತೀವಲ್ಲ, ತುಪ್ಪ ಹಾಕ್ಕೊಂಡು ನಾನು ಪಾತ್ರೆ ರೆಡಿ ಮಾಡಿ ಇಟ್ಟಿದ್ದೇನೆ. ಅದಕ್ಕೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಆವಾಗಲೇ ಬಿಸಿ ಬಿಸಿ ಇರುವಾಗಲೇ ತಟ್ಟಿ ಸರಿ ಮಾಡಿಕೊಂಡ್ರೆ ಮೈಸೂರು ಪಾಕ್ ರೆಡಿ ಆಯಿತು. ಮೈಸೂರು ಪಾಕ್ ಮಾಡೋದೇನು ವಿಶೇಷ ಅಲ್ಲ, ಇಷ್ಟೇ. ನೋಡಿ, ಇದಕ್ಕೆ ಹಾಕ್ಕೊಂಡ್ರೆ ಮೈಸೂರು ಪಾಕ್ ಸೂಪರ್ ಟೇಸ್ಟಿಯಾಗಿರುವಂಥ ಮೈಸೂರು ಪಾಕ್ ರೆಡಿ ಆಗ್ತದೆ. ಮತ್ತು ನಾವು ಇದನ್ನು ಹಾಕ್ಕೊಂಡು ಆವಾಗಲೇ ಒಂದು ಕತ್ತಿಯಲ್ಲಿ ಕಟ್ ಮಾಡಿಡಬೇಕು. ಮತ್ತು ಅದು ಬಿಸಿ ಆದಮೇಲೆ ಕಟ್ ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಕಟ್ ಮಾಡಿಟ್ಟರೆ ತಣ್ಣಗಾಗುವಾಗ ಮತ್ತೆ ತೆಗೆದ್ರೆ ಆಯಿತು. ಒಂದು ಅರ್ಧ ಗಂಟೆ ಅಷ್ಟೇ. ಈ ಥರ ಎಣ್ಣೆ ಬಿಡಬೇಕು. ಎಣ್ಣೆ ನೋಡಿದ್ರಲ್ಲ ನೀವು, ಆ ಥರ ಇರಬೇಕು. ಇನ್ನು ಇದನ್ನು ಸೆಟ್ ಮಾಡಿದರೆ ಆಯಿತು.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಅಳತದಲ್ಲಿ ನೀವು ಸಹ ಮೈಸೂರು ಪಾಕ್ ಮಾಡಿ ನೋಡಿ. ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಯಾವ ಥರ ಬಂದಿದೆ ಅಂತ. ಇದು ಬಿಸಿ ಬಿಸಿ ಇರುವಾಗಲೇ ಈ ಥರ ಸೆಟ್ ಮಾಡಿಕೊಂಡ್ರೆ ಸೆಟ್ಟಾಗಿ ಬರ್ತದೆ. ಇಲ್ಲಾಂದರೆ ಅದು 5 ನಿಮಿಷ ಸಾಕು, ಅದು ಒಣಗಿದಾಗೆ ಆಗ್ತದೆ. ಈಗ ನೋಡಿ, ಈ ಥರ ಕಟ್ ಮಾಡಿ ಬಿಸಿ ಇರುವಾಗಲೇ ಕಟ್ ಮಾಡಿಕೊಳ್ಳಿ. ಇನ್ನು ಇದನ್ನು ಬಟರ್ ಪೇಪರ್ ಹಾಕ್ಕೊಂಡು ನಾನು ಅದಕ್ಕೆ ಹಾಕ್ಕೊಂಡಿದ್ದೇನೆ. ನೋಡಿ, ನಾನು ಫಸ್ಟೇ ಕಟ್ ಮಾಡಿ ಇಟ್ಟಿದ್ದೇನಲ್ಲ, ಅದು ಒಂದೊಂದೇ ಪೀಸಾಗಿ ತಗೊಳ್ತಾ ಇದ್ದೇನೆ. ಇನ್ನು ಇದನ್ನು ಒಂದು 8-10 ದಿವಸ ಬೇಕಾದರೂ ಸ್ಟೋರ್ ಮಾಡಿಡ್ಬೋದು. ಸೂಪರ್ ಟೇಸ್ಟಿಯಾಗಿರುವಂಥ ಮೈಸೂರು ಪಾಕ್ ರೆಡಿ ಆಯಿತು. ಇನ್ನೊಂದು ಪಾತ್ರೆ ಎಲ್ಲ ಹಾಕಿದ್ದನ್ನು ಸಹ ಕಟ್ ಮಾಡಿದ್ದೇನೆ. ಓಕೆ ಗೈಸ್, ಬಾಯ್. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ, ಇನ್ಶಾ ಅಲ್ಲಾಹ್.